ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಜ್ಜಿ, ಈಗೇನಾದ್ರೂ ನಮ್ಮಮ್ಮ ನನ್ನ ಜೊತೆ ಇದ್ದಿದ್ರೆ ನನ್ನ ಪ್ರೀತಿನ ನನಗೆ ಉಳಿಸ್ಕೊಡ್ತಾ ಇದ್ರಲ್ವಾ? ನನ್ನ ಜೊತೆ ಶಕ್ತಿಯಾಗಿ ನಿಂತು ನನ್ನ ಜೀವನನ ಸರಿ ಮಾಡ್ಕೋತಿದ್ರಲ್ವಾ ಅಜ್ಜಿ? ದುಡುಕ್ಬಿಟ್ಟೆ ಸುಬ್ಬು, ನಿಜವಾಗ್ಲೂ ದುಡುಕ್ಬಿಟ್ಟೆ ನೀನು. ಪ್ರೀತಿ ಕೈಗೆ ಸಿಗದೆ ಕಳೆದು ಹೋಗೋದು ಬೇರೆ, ಆದ್ರೆ ಸಿಕ್ಕಿರೋ ಪ್ರೀತಿನ ತನ್ನ ಕೈಯಾರೆ ಕಳ್ಕೊಳ್ಳೋದು ಬೇರೆ. ಪ್ರೀತಿ ಆಗ್ಲಿ ಸಂಬಂಧಗಳಾಗ್ಲಿ ಬೆಲೆ ಬಾಳೋ ವಸ್ತುನೇ ಆಗ್ಲಿ ಕಳ್ಕೊಂಡ್ಮೇಲೆನೆ ಅದ್ರ ಬೆಲೆ ಗೊತ್ತಾಗೋದು. ಅಲ್ಲಿ ನನ್ನ ಮಗಳು ಅದೆಷ್ಟು ನೊಂದ್ಕೋತಿದ್ದಾಳೋ, ಅದೆಷ್ಟು ದುಃಖ ಪಡ್ತಿದ್ದಾಳೋ. ಅಮ್ಮೋರೆ ಬನ್ನಿ ಊಟ ಮಾಡೋಣ. ಚೋಟು, ನಂಗೆ ಊಟ ಬೇಡ, ನೀನ್ ಹೋಗಿ ಮಾಡು. ನೀವಿಲ್ದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ನನಗೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ. ಎಲ್ಲ ಸರಿ ಹೋಗುತ್ತಮ್ಮ, ಬನ್ನಿ ಊಟ ಮಾಡೋಣ. ನಾನು ನಿನಗೆ ಹೇಳ್ದೆ ಅಲ್ವಾ, ನೀನ್ ಹೋಗಿ ಊಟ ಮಾಡು, ನನಗೆ ಊಟ ಬೇಡ ಅಂತ. ಅಮ್ಮ ಅಂತ ಹೇಳ್ತೀಯ, ಹೇಳಿದ್ಮೇಲೆ ಅಮ್ಮ ಹೇಳಿದ ಮಾತನ್ನ ಕೇಳ್ಬೇಕು ತಾನೆ. ಮಕ್ಕಳು ಹಸ್ಕೊಂಡಿದ್ರೆ ಯಾವ ತಾಯಿನೂ ಸಹಿಸೋದಿಲ್ಲ. ಹೋಗಿ ಊಟ ಮಾಡಿ ಮಲ್ಗು. ಹೋಗು ಅಂದೆ. ಅನಾಥ ಆಗಿರೋ ನಮ್ಮಂತವ್ರನ್ನ ಕರೆದು ಅನ್ನ ಹಾಕಿದ್ದೀರಾ, ನಮ್ಮನ್ನೇ ನಿಮ್ಮ ಮಕ್ಕಳು ಅಂತೀರಾ, ನಮ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ. ಅಂಥದ್ರಲ್ಲಿ ಶ್ರಾವಣ್ಯ ಅಮ್ಮವರು ನೀವೆತ್ ಮಗಳು, ಅವ್ರ ಮೇಲೆ ಎಷ್ಟು ಪ್ರೀತಿ ಇರಬೇಡ. ಆದ್ರೂ ಅದನ್ನೆಲ್ಲ ಬಚ್ಚಿಡ್ಕೊಂಡು ನೀವು ಕಾಯ್ತಿದ್ದೀರಾ. ನೀವೇನಾದ್ರೂ ಶ್ರಾವಣ್ಯ ಅಮ್ಮವ್ರ ಮನೆಗೆ ಹೋಗಿ ನಿಂತ್ರೆ ನಿಮ್ ವಿರುದ್ಧ ಇರೋ ಶತ್ರುಗಳು ಎದೆ ಅಲ್ಲ ನಡುಗುತ್ತಮ್ಮ. ನಿಮ್ ಮಗಳು ಕಷ್ಟ ಅಲ್ಲ ಒಂದೇ ಕ್ಷಣದಲ್ಲಿ ತೀರೋಗುತ್ತಮ್ಮ. ಇದಂತೂ ಸತ್ಯ. ಶ್ರಾವಣ್ಯ ಅಮ್ಮವ್ರಿಗೆ ಶಕ್ತಿಯಾಗಿ ನೀವು ಹೋಗ್ಬೇಕು, ನೀವು ಹೋಗ್ಲೇಬೇಕಮ್ಮ. ಥೋ, ಎಷ್ಟು ಲೇಟ್ ಆಗೋಯ್ತಪ್ಪ, ಎಚ್ಚರನೇ ಆಗಿಲ್ಲ ಇವತ್ತು. ಥೋ, ಈ ನಡುವೆ ಯಾಕೆ ಹಿಂಗಾಗ್ತಾ ಇದೆ? ಲೇಟಾಗಿ ಮಲಗ್ತಾ ಇದ್ದೀನಿ, ಲೇಟಾಗಿ ಎದ್ದೇಳ್ತಾ ಇದ್ದೀನಿ, ಏನು ಒಂಚೂರು ಗೊತ್ತಾಗ್ತಾ ಇಲ್ವಲ್ಲ. ನನಗೆ ಲವ್ ಆಗಿದೆಯಾ ಅಥವಾ ಲವ್ ಫೇಲ್ಯೂರ್ ಆಗಿದೆಯಾ? ಓ, ಏನೋ ಗೊತ್ತಾಗ್ತಾನೆ ಇಲ್ವಲ್ಲ. ಯಜಮಾನ್ರು ಬೇರೆ ಇವತ್ತು ಶ್ರಾವಣಿ ಮೇಡಮ್ ಹುಡುಗನ್ ನೋಡ್ಬೇಕು ಅಂತ ಹೇಳಿದ್ದಾರೆ. ನಾನು ಪ್ರೀತಿಸೋ ಹುಡುಗಿ ನಾನೇ ಹುಡುಗನ್ ನೋಡ್ಬೇಕಾ? ಅಯ್ಯೋ, ಎಂಥ ಸಂಕಟನಪ್ಪ ಇದು. ಲೇಟಾಗೋಯ್ತು, ಹೊರಡ್ಬೇಕು. ಹೊರಟೇನೆ ಮಗನೇ? ಹಾಂ, ಲೇಟ್ ಆಯ್ತಪ್ಪ. ಲೇಟ್ ಆಗಿದೆ ಅಂತ ನನಗೂ ಗೊತ್ತಪ್ಪ, ಆದರೆ ನಮ್ಮ ಅಪ್ಪನಿಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀಯಾ? 5 ನಿಮಿಷ ತಾನೆ, ಅದರಲ್ಲೇನು ಕಳ್ಕೊತೀನಿ ಹೇಳು. ಹೇಳಬೇಕಾಗಿರೋದು ನಾನಲ್ವೋ, ನೀನು. ಇತ್ತೀಚೆಗೆ ಯಾಕೋ ಒಂದೊಂಥರ ನಡ್ಕೋತೀಯ, ಏನೇನೋ ಮಾತಾಡ್ತೀಯ. ಯಾಕೋ ಮಗನೇ? ನೋಡು, ನಾನು ನಿನ್ನ ಅಪ್ಪ ಮಾತ್ರ ಅಲ್ಲ ಕಣೋ, ಒಳ್ಳೆ ಸ್ನೇಹಿತನೂ ಹೌದು. ಹೇಳೋ ಮಗನೇ. ಏನಿಲ್ಲಪ್ಪ, ಅಂಥದ್ದೆಲ್ಲ ಏನಿಲ್ಲಪ್ಪ. ನಾನು ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ, ಏನಿಲ್ಲ. ಮನ್ಸಲ್ಲಿ ಕೊರಗಿಟ್ಕೊಂಡು ಮುಖದಲ್ಲಿ ನಗು ತೋರ್ಸೋಕೆ ಹೋಗ್ಬೇಡ. ಮನ್ಸಲ್ಲಿರೋ ನೋವು ನಾನು ನಿನ್ನ ನಗುದಲ್ಲಿ ತೋರಿಸ್ತಾ ಇದೆ. ಯಾಕೋ ಮಗನೇ? ಇಲ್ಲಪ್ಪ, ಹಾಗಿಲ್ಲ, ಏನಿಲ್ಲ. ನೀನು ಸುಮ್ಮನೆ ಏನೇನೋ ಅನ್ಕೋತಾ ಇದೆ ಅಷ್ಟೇ. ನಾನು ಹೇಳಿದ್ನಲ್ಲ, ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿದ್ದೀನಿ. ಅವನು ನನ್ನ ಹತ್ರ ಏನೂ ಹೇಳೋಕ್ಕೆ ಕಾಣಿಸ್ತಾ ಇಲ್ಲ. ಹಾಗೂ ನಂದಿನಿಮ ಅವರ ಹತ್ರ ಹೋಗ್ತಾ ಇದ್ದೀನಿ, ಅವರು ಒಂದು ದಾರಿ ಹುಡುಕ್ತಾರೆ. ಆಯ್ತಪ್ಪ, ಶ್ರಾವಣಿ ಅಮ್ಮೋರಿ ಮನೆಯಿಂದ ಹೋದ್ಮೇಲೆ ನೀ ಖುಷಿಯಾಗಿಯೇ ಇದೆಯಾ? ಹೋಗ್ಬಿಟ್ಪ, ಖುಷಿಯಾಗಿರು. ಅಪ್ಪ, ಅದು ಪರವಾಗಿಲ್ಲ ಕಣೋ, ನೀನು ಖುಷಿಯಾಗಿದೆಯಲ್ಲ, ಹೊರಡು. ನಾನು ಹೇಳಬೇಕು ಅಂತ ಅನ್ಕೊತೀನಿ, ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ನಾನು ತಪ್ಪು ತಿಳ್ಕೊತಾ ಇದ್ದಾರೆ, ಏನು ಮಾಡಲಿ? ಸುರೇಂದ್ರ ಸರ್, ಬರ್ತಾಯಿದ್ದೀನಿ ಸರ್, ಹೊರಟಿದ್ದೀನಿ, ಬರ್ತಾ ಇದ್ದೀನಿ. ಸುಬ್ಬು, ಇದೇನಿದು ಇಷ್ಟು ಲೇಟಾಗಿ ಬರ್ತಿದ್ಯಾ? ಶ್ರಾವಣಿ ಹತ್ರ ಒಂದಿಷ್ಟು ಪ್ರೊಫೈಲ್ಸ್ನ ಕೊಟ್ಟಿದ್ದಾರೆ, ಅವಳಿಗೆ ಯಾರು ಇಷ್ಟ ಆಗ್ತಾರೆ ಅಂತ ನೋಡು.
ನೀವಿಬ್ರು ಸೇರಿ ಒಂದು ಒಳ್ಳೆ ಹುಡುಗನ ಪ್ರೊಫೈಲ್ನ ಸೆಲೆಕ್ಟ್ ಮಾಡಬೇಕು, ಸರಿನಾ? ಬೇಗ ಹೋಗು. ಹಾಂ, ನಾನು ಶ್ರಾವಣಿ ಮೇಡಮ್ ರೂಮ್ಗೆ ಹೋಗ್ಬೋದಾ ಮೇಡಮ್? ಇದೇನು ಸುಬ್ಬು ಹೊಸ ಪ್ರಶ್ನೆ? ಶ್ರಾವಣಿ ಮೇಲಿದ್ದಾಳೆ, ಹೋಗು. ಮೇಡಮ್, ಎಂಥ ಹುಡುಗ ಇವನು? ಇವನನ್ನ ಪ್ರೀತಿಸೋ ಹುಡುಗಿಗೆ ತಾನೇ ಗಂಡು ಹುಡ್ಕಕ್ ಬಂದಿದ್ದಾನೆ. ಇವತ್ತು ಇವನನ್ನು ಬಿಡಲ್ಲ, ನನ್ನ ಮನಸ್ಸಲ್ಲಿರೋ ಕೋಪನೆಲ್ಲ ತೀರ್ಸ್ಕೊಂಡ್ಬಿಡ್ತೀನಿ. ಮೇಡಮ್ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ರು ಎಷ್ಟು ಮುದ್ದಾಗಿ ಕಾಣ್ತಾರೆ. ಸುಬ್ಬು 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 ಏನ್ ಮಾಡ್ತಿದ್ಯಾ ನೀನು? ಮೇಡಮ್ ಹೀಗೆಲ್ಲ ನೋಡೋದು ತಪ್ಪು. ಇದು ನೀನಲ್ಲ ಸುಬ್ಬು, ನೀನಲ್ಲ ಇದು. ಯಾಕೆ ನಾನಲ್ಲ? ಮನ್ಸಲ್ಲಿ ಪ್ರೀತಿ ಇದೆ ಅಂದಮೇಲೆ ಇಷ್ಟಪಟ್ಟು ನೋಡೋದ್ರಲ್ಲಿ ತಪ್ಪೇನು? ಎಷ್ಟೇ ಆದರೂ ಮೇಡಮ್ ನನ್ನ ಹುಡುಗಿ ಅಲ್ವಾ? ನನಗೀಗ ಅವ್ರ ಪ್ರೀತಿ ಗೊತ್ತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೀತಿ ನನ್ನನ್ನು ಬದಲಾಯಿಸಿದೆ. ಮೇಡಮ್ ನನ್ನ ಹುಡುಗಿ ಅಷ್ಟೇ. ಇದೇನಿದು? ರೂಮಿಗೆ ಬಂದ್ಬಿಟ್ಟು ಯಾಕೆ ಸುಮ್ಮನೆ ನಿಂತಿದ್ದ ನೀನು? ಮೇಡಮ್, ಇಷ್ಟು ದಿನ ಈ ಜ್ಯೋತಿ ನನ್ನ ಪಕ್ಕದಲ್ಲೇ ಇದ್ರು ನನಗೆ ಬೆಳಕು ಕಾಣಲೇ ಇಲ್ವಲ್ಲ. ಕಣ್ಣು ಮುಚ್ಕೊಂಡಿದ್ರೆ ಬೆಳಕು ಹೇಗೆ ತಾನೇ ಕಾಣುತ್ತೆ? ತಟ್ಟ ತಟ್ಟ. ಮೇಡಮ್, ಏನು? ಎಷ್ಟು ಮುದ್ದಾಗಿದ್ದೀರಾ ಮೇಡಮ್. ನಿಮ್ಮನ್ನು ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ. ನಿಮ್ಮನ್ನಂತೂ ಕಳ್ಕೊಳ್ಳಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ನೀವು ನನ್ನ ಹುಡುಗಿ. ಏನು ಹೇಳ್ತಿದ್ಯಾ ನೀನು?